ಹೇಳ್ತೀನಿ ನಾನು ಅದನ್ನ ಟ್ರೋಲ್ ಮಾಡಕ್ ಹೋಗ್ಬೇಡಿ. ಎಲ್ರಿಗೂ ಕರ್ನಾಟಕ ರಾಜ್ಯದಲ್ಲಿ ಗೊತ್ತಿರ್ತಕ್ಕಂಥ ವಿಷಯನೇ. ಅವರು ಸಿದ್ದರಾಮಯ್ಯ ಯಾರೋ ನಮ್ಮೋರು ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯನ್ನೇ ಮಾಡ್ಬೇಕಂತ ಒಬ್ಬ ಶಾಸಕನಾಗಿ ತಮ್ಮಲ್ಲಿ ಒಂದು 100-200 ಕೋಟಿ ಕೊಟ್ರೆ ಎಲ್ಲಾ ಶಾಸಕರು ಬದುಕಂತೀವಿ ಅನ್ನೋ ನಂಬಿಕೆ ಇದೆ. ಅಭಿವೃದ್ಧಿ ಬಸ್ ನೋಡಿ ಎಸ್ ಎನ್ ನಾರಾಯಣಸ್ವಾಮಿ ಅವರು 3 ಬಾರಿ ಹ್ಯಾಟ್ರಿಕ್ ಆಗಿ ಗೆದ್ದವ್ರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಈಗಾಗಲೇ ಮೊನ್ನೆ ನಾನು ಮಾಧ್ಯಮದಲ್ಲಿ ಗಮನಿಸಿದಂಗೆ ರಾಜೀನಾಮೆ ಅಕ್ಸೆಪ್ಟ್ ಆಗಿದೆ. ಮೊನ್ನೆ ರಾಜ್ಯಪಾಲರು ಬಂದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮೆಲ್ರಿಗೂ ಶಾಸಕರಿಗೆ ಮಾಹಿತಿ ಬಂದಿದೆ, ಶಾಸಕರ ಆಫೀಸ್ಗೆ ಲೆಟರ್ ಬಂದಿದೆ. ಏನು ಅವತ್ತೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ನಾನು ಕೂಡ ಮಾಧ್ಯಮದಲ್ಲಿ ಕಂಡಾಗೆ ನಾನು ರಾಜೀನಾಮೆ ಹೈಕಮಾಂಡ್ ಸೂಚನೆಯಂತೆ ರಾಜೀನಾಮೆ ಕೊಟ್ಟಿದ್ದೇನೆ. ಇದು ಸುಮಾರು ದಿವಸದಂಗೆ ಬೂದಿ ಕೆಂಡದ ಇದಂತೆ ಆಗ್ತಾ ಇತ್ತು, ಸುಮಾರು ವರ್ಷದಿಂದ ಆಗ್ತಾ ಇತ್ತು ಇದು. ಹಾಗಾಗಿ ಹಾಪಾಪ ಪೀರಿಯಡ್ ಏನು ಇಬ್ಬರಿಗೆ ಮಾತುಕತೆ ಆಗಿತ್ತಂತೆ, ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ. ಬಟ್ ಈ ಸಂದರ್ಭದಲ್ಲಿ ನಾನು ಹೈಕಮಾಂಡ್ ಸೂಚನೆ ಮೇರೆಗೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಒಂದು ಮಾತು ಹೇಳಿದ್ದಾರೆ. ಸೊ ಖಂಡಿತವಾಗ್ಲೂ ರಾಜೀನಾಮೆ ಕೊಟ್ಟು ಮುಂದಿನ CM DKC ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಇದು ಎಲ್ರಿಗೂ ಕರ್ನಾಟಕ ರಾಜ್ಯದಲ್ಲಿ ಗೊತ್ತಿರ್ತಕ್ಕಂಥ ವಿಷಯನೇ. ಇದು ಮುಂದಿನ CM DKC ಅಂತ ಹೇಳಿದ್ದಾರೆ. ಸೊ ಮುಂದಿನ CM ಅನ್ನು ಕೂಡ ನಾವು ಏನು 224 ಜನ ಶಾಸಕರು ಕೂಡ ನಮ್ಮ CM ಗೋಸ್ಕರ ವೈಟಿಂಗ್ ಅಲ್ಲಿ ಇದೀವಿ. ಯಾರು CM ಅಂತ, ಆ CM ಬಂದು 2 ವರ್ಷಗಳಲ್ಲಿ ನಮ್ಮನ್ನೆಲ್ಲ ಗಮನಿಸಿ, ಎಲ್ಲಾ ಕ್ಷೇತ್ರವನ್ನ ಗಮನಿಸಿ ಅಭಿವೃದ್ಧಿಗೆ ಒತ್ತು ಕೊಡ್ತಾರೆ ಅನ್ನೋ ಆಸೆ ಇಟ್ಕೊಂಡಿದೀವಿ. ಆಸೆ ತಕ್ಕಂಗೆ ಏನ್ ಮಾಡ್ತಾರಂತ ನಾವು ಕಾದ್ ನೋಡ್ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆಯವರಿಗೆ ಕೊಡ್ತಾರೆ. ನಾನು ಕೋಲಾರ ಜಿಲ್ಲೆಯ ಶಾಸಕನಾಗಿ ಮಾನ್ಯ ಏನು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವ್ರಿಗೆ ಒಂದು ಮನವಿ ಮಾಡೋದಂತಾರೆ, ಈಗಾಗಲೇ ನಿಮಗೆ 4 ಸ್ಥಾನವನ್ನ ಕೊಟ್ಟು 6ರಲ್ಲಿ 4 ಸ್ಥಾನವನ್ನ ಕೊಟ್ಟು ಕಾಂಗ್ರೆಸ್ ಕೋಟೆ ಅಂತ ನೀವು ಭದ್ರಪಡಿಸ್ಕೊಂಡಿದ್ದೀರಿ. ಆದ್ರೆ ನಮ್ಮ ಜಿಲ್ಲೆ ಬಗ್ಗೆ ಒಡನಾಟ ಇರ್ತಕ್ಕಂಥ ಶಾಸಕರಿಗೆ ಒಬ್ಬ ಸಚಿವರು ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಾಡಿದ್ರೆ ಬಹುಶಃ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಕನಸಿದೆ. ದಯವಿಟ್ಟು ನಮ್ಮ ಜಿಲ್ಲೆಯ ಶಾಸಕರಿಗೆ ಒಬ್ಬ ಏನು ಸಚಿವ ಸ್ಥಾನ ಕೊಟ್ಟು ನಮ್ಮ ಏನು ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯನ್ನೇ ಮಾಡ್ಬೇಕಂತ ಒಬ್ಬ ಶಾಸಕನಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೇನೆ. ಇಂಥವ್ರಂತ ನಾನು ಕೇಳ್ತಾ ಇಲ್ಲ. ಇವತ್ತು ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, 4 ಜನ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಪ್ರಬಲರಾಗಿ ಎಸ್ ಎನ್ ನಾರಾಯಣಸ್ವಾಮಿ ಅವರು 3 ಬಾರಿ ಹ್ಯಾಟ್ರಿಕ್ ಆಗಿ ಗೆದ್ದವ್ರೆ. ಸೊ ಅದರಿಂದ ಯಾರಿಗಾದ್ರೂ ಕೊಡಿ, ನನಗೇನು ಅವ್ರು ಕೊಡಿ ಇವ್ರು ಕೊಡಿ ಅಂತ ಏನಿಲ್ಲ, ಯಾರಿಗಾದ್ರೂ ಕೊಡಿ. ಬಟ್ ನಮ್ಮ ಜಿಲ್ಲೆ ಶಾಸಕರು ಕೊಟ್ಟು ಉಸ್ತುವಾರಿ ಸಚಿವರು ಮಾಡ್ರೆ ಅವರ ಏನು ಆಳ ಮತ್ತು ಗೊತ್ತಿರ್ತಕ್ಕಂಥ ಏನು ಸಮಸ್ಯೆಗಳ ಬಗ್ಗೆ, ಜನವಂತ ಸಮಸ್ಯೆ ಬಗ್ಗೆ ಗೊತ್ತಿರ್ತಕ್ಕಂಥದ್ರ ಬಗ್ಗೆ ನಾವು ಅವ್ರಿಗೆ ಸ್ಪಂದಿಸ್ತೀವಿ. ಖಂಡಿತವಾಗ್ಲೂ ಅದನ್ನ ಮುಂದೆ ಏನಾಗ್ಬೇಕನ್ನೋದ್ರ ನಾವು ಮಾಡಿ ನೋಡ್ತೀವಿ. ಸೊ ಅದರಿಂದ ನಮ್ಮ ಜಿಲ್ಲೆ ಶಾಸಕರಿಗೆ ಒಬ್ಬ ಸಚಿವ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅನಿಸ್ತೀವಿ. ಇಷ್ಟು ವರ್ಷ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ನಿಮಗೆ ಅನುದಾನ ಬಂದಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಈಗ DK ಶಿವಕುಮಾರ್ ಆದ್ರೆ ನಿಮ್ಗೆ ಸ್ವಲ್ಪ ಆಪ್ತಿಗಳು ಅಂತ ಕೇಳಿ ಬರ್ತಾ ಇದೆ. ನನಗೆ ಯಾರು ಆತ್ಮರಲ್ಲ, ಯಾರು ಆತಾತ್ಮರು ಅಲ್ಲ. ಅರ್ಥ ಆಯ್ತು ನಿಮಗೆ? ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ, DKC ಅವರು ಆದ್ರೆ ಅವ್ರು ನಮ್ಮ ಮುಖ್ಯಮಂತ್ರಿ. ಅವರ ನಮ್ಮ ಏನು ಸರ್ಕಾರ ಅವರ ಒಂದು ಇದ್ರಲ್ಲಿ ನಾನು 24 ಶಾಸಕರಾಗಿದ್ದೀನಿ, ಆಯ್ತಲ್ವಾ? ನಾನು ಹೋಗಿ ಭೇಟಿ ಮಾಡಿ ನನ್ನ ಅಹವಾಲುಗಳನ್ನ ಕೊಡೋದು ನಮ್ಮ ಧರ್ಮ. ಇವತ್ತು ನನ್ನ ತಾಲೂಕಲ್ಲಿ ಸಮಸ್ಯೆ ಇದೆ ಅಂತ ಅಹವಾಲು ಕೊಡೋದು ಧರ್ಮ. ಅದು ಸ್ವೀಕಾರ ಕೊಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಹಂಗಂತ ನಾನೇನು ಆತ್ಮ ಪರಮಾತ್ಮ ಅಂತ ಇಲ್ಲೇನಿಲ್ಲ, ಆತ್ಮ ಪರಮಾತ್ಮ ಅಂತಿಲ್ಲ. ಯಾರು ಚೆನ್ನಾಗಿ ಕೊಟ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಸೊ ಖಂಡಿತವಾಗ್ಲೂ ನನಗೆ ಒಂದು ಆಸೆ ಇದೆ. ಈಗಾಗಲೇ ಸಿದ್ದರಾಮಯ್ಯರು ಮಾತು ಕೊಟ್ಟಿದ್ರು ನಮ್ಗೆ 8,000 ಕೋಟಿ ನಾನು ಬೇರೆ ಕಡೆ ಅಂದ್ರೆ ನಿಮ್ಮ ಇದಕ್ಕೋಸ್ಕರ ಎತ್ತಿಟ್ಟಿದ್ದೀನಿ, ಎಲ್ಲಾ ಶಾಸಕರು ಕೊಡ್ತೀವಿ ಅಂತ ಕೂಡ ನಮ್ಗೆ ಹೇಳಿದ್ರು. ಖಂಡಿತವಾಗ್ಲೂ ಹೇಳಿದ್ರು. ಮೇ ಆದ ತಕ್ಷಣ ಕೊಡ್ತೀವಿ ಅಂತ ಹೇಳಿದ್ರು. ಬಹುಶಃ ಬಂದ ಕೂಡಲೇ CM ಬಂದ ತಕ್ಷಣ ನಮ್ಮ DKC ಕೊಡ್ತಾರಂತ ನಂಬಿಕೆ ಇದೆ. ಒಂದು 100-200 ಕೋಟಿ ಕೊಟ್ರೆ ಎಲ್ಲಾ ಶಾಸಕರು ಬದುಕಂತೀವಿ ಅನ್ನೋ ನಂಬಿಕೆ ಇದೆ. ಅಭಿವೃದ್ಧಿ ಬಸ್ ನೋಡೋಣ, ನಮ್ಮ ತಾಲೂಕ್ ಬದುಕೋಬೇಕು. ನಮ್ಮ ತಾಲೂಕ್ ಬದುಕೊಂಡು ಒಂದು ರೀತಿ ಇದೆ. ಯಾಕಂದ್ರೆ ಇವತ್ತು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಸೊ ಬಹುಶಃ ತಾವು ಕೊಟ್ರೆ ಮುಂದಿನ ದಿವಸ ಒಳ್ಳೇದಾಗುತ್ತೆ ಅಂತ ನನ್ನ ಇಲ್ಲ ನಮ್ಗೆ ಪ್ರತಿಯೊಂದು ಶಾಸಕರಿಗೂ ಆಹ್ವಾನ ಬರ್ತದೆ. ಇವತ್ತು ಇರ್ತಕ್ಕಂಥ ಬಿಜಿ ಶೆಡ್ಯೂಲ್ ಅಲ್ಲಿ ಈಗಾಗಲೇ ನಾನು ಮತ್ತೆ ತಹಸೀಲ್ದಾರ್ EO ಕಮಿಷನರ್ ಮೀಟಿಂಗ್ ಕರೆದಿದ್ವಿ. ಈಗ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ 4 ಪಂಚಾಯತಿ ಟೂರ್ ಹಾಕೊಂಡಿದೀವಿ. ಆ ಪಂಚಾಯತಿ ಎಲ್ಲೆಲ್ಲ ಅಂತ ಮಾತಾಡ್ಲಿಕ್ಕೆ ನಾನು ಕರೆದಿದ್ದೀನಿ. ಅದರಿಂದ ಇನ್ನು 2 ವರ್ಷಗಳ ಕಾಲ ಯಥೇಚ್ಛವಾಗಿ ನನ್ನ ಕ್ಷೇತ್ರವನ್ನ ಕಾಪಾಡ್ಕೊಳ್ಳೋದು, ಕ್ಷೇತ್ರವನ್ನ ಅಭಿವೃದ್ಧಿಪಡಿಸೋದೇ ನನ್ನ ಧ್ಯೇಯ. ಅದರಿಂದ ನೋಡೋಣ, ಆಹ್ವಾನ ಪಟ್ರೆ ಖಂಡಿತ ನಾನು ಹೋಗ್ಬೇಕು ಮೇಡಮ್.
ಸಿದ್ದರಾಮಯ್ಯನಿಗೆ ಯಾವ ಸ್ಥಾನ ಕೊಡ್ಬೇಕು ಅನ್ನೋದು ಆ ಸರ್ಕಾರ ಡಿಕ್ಲೇರ್ ಮಾಡ್ಬೇಕು, ಹೈಕಮಾಂಡ್ ಡಿಕ್ಲೇರ್ ಮಾಡ್ಬೇಕು. ಸಿದ್ದರಾಮಯ್ಯನಿಗೆ ಯಾವ ಸ್ಥಾನ ಕೊಡ್ಬೇಕಂತ ನಾನು ಹೇಳಕ್ಕಾಗುತ್ತಾ? ನಾನು ಹೇಳಕ್ಕಾಗಲ್ಲ. ಬರೀ ಹಿರಿಯರು ಮುತ್ಸದಿಗಳು ಒಂದು ಗೌರವ ಇದೆ ನಿಮ್ಗೆ ಈಗಲೂ ಮತ್ತೆ ಹೇಳ್ತೀನಿ, ನಾನು ಅದನ್ನ ಮತ್ತೆ ಟ್ರೋಲ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಒಂದು ಗೌರವ ಇದೆ. ಅವರು ಸಿದ್ದರಾಮಯ್ಯ ಯಾರೋ ನಮ್ಮೋರು, ಇದು ದೇವೇಗೌಡರದ ಬೆಳೆಸಿರ್ತಕ್ಕಂಥ ಇದು. ಅದರಿಂದ ಗೌರವ ಇದೆ. SR ಬೊಮ್ಮಾಯಿ ಯಾರು? JDS ನವರು. ಸಿದ್ದರಾಮಯ್ಯ ಯಾರು? JDS ನವರು. ಅದೊಂದು ಗೌರವ ಇದೆ. ಇದೊಂಥರ ಫ್ಯಾಕ್ಟ್ರಿ ಇದ್ದಂಗೆ, ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ತಯಾರು ಮಾಡಿ ಆಚೆ ಬಿಡ್ತಕ್ಕಂಥ ಒಂದು ಯೂನಿವರ್ಸಿಟಿ ಇದ್ದಂಗೆ. ಕುಲಪತಿಲಿ ಬಂದು ದೇವೇಗೌಡರು ಇದ್ದಂಗೆ. ಹಾಗೆ ಒಂದು ಗೌರವ ಇದೆ. ಜಾತ್ಯತೀತ ಜನತಾದಿಂದ ಬಂದವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಒಳ್ಳೆ ಗೌರವದಿಂದ ಕಾಪಾಡ್ಕೊಂಡಿದ್ದಾರೆ. ಅದು ಅತಿ ಹೆಚ್ಚುವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ರೀತಿಯಲ್ಲಿ ಆಡಿರ್ತಕ್ಕಂಥ ಸಮಯ ಅವ್ರದ್ದೇ ಇದೆ. ಅದು ಎಷ್ಟು ಬಜೆಟ್ ಮಾಡಿರ್ತಕ್ಕಂಥ ಒಂದು ಅತಿ ಹೆಚ್ಚು ಬಜೆಟ್ ಮಾಡಿರ್ತಕ್ಕಂಥ ಗೌರವ ಇದೆ ಅವ್ರಿಗೆ ಮುಂದಿನ ದಿವಸ ಒಳ್ಳೇದಾಗ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ.